Next we have the IP traffic processing. IP processing ಅಂತ ಅಂದ್ರೆ ಲೈಕ್ ಪ್ಯಾಕೆಟ್ಸ್ ನಾವು ಹೆಂಗ್ ಪ್ರಾಸೆಸ್ ಮಾಡ್ತೀವಿ ವೆನ್ ಇಟ್ ಇಸ್ ಬೀಯಿಂಗ್ ಸೆಂಡ್ ಫ್ರಮ್ ಸೆಂಡರ್ ಟು ರಿಸೀವರ್ ಅಂದ್ರೆ ಸೋರ್ಸ್ ಇಂದ ಡೆಸ್ಟಿನೇಷನ್ ಹೋಗುವಾಗ ಹೌ ವಿ ಆರ್ ಗೋಯಿಂಗ್ ಟು ಪ್ರಾಸೆಸ್ ದಿ ಪ್ಯಾಕೆಟ್ಸ್. ಪ್ಯಾಕೆಟ್ ಇಲ್ಲಿ ಕಂಪ್ಲೀಟ್ ಡೇಟಾನ ನಾವು ಪ್ರಾಸೆಸ್ ಮಾಡಲ್ಲ. ಇನ್ಸ್ಟೆಡ್ ಯಾವ ತರ ಪ್ಯಾಕೆಟ್ ಸೆಂಡ್ ಆಗಿರುತ್ತೆ ಅದೇ ಬೇಸಿಸ್ ಅಲ್ಲಿ ವಿ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಆರ್ ವಿ ವಿಲ್ ಬಿ ಪ್ರಾಸೆಸಿಂಗ್ ದಿ IP ಪ್ಯಾಕೆಟ್ಸ್. ಇಟ್ ವಿಲ್ ಬಿ ಬ್ಯಾಸಸ್ಡ್ ಆರ್ ಇಟ್ ವಿಲ್ ಬಿ ಪ್ರಾಸೆಸ್ಡ್ ಆಸ್ ಅ ಪ್ಯಾಕೆಟ್ ಬೈ ಪ್ಯಾಕೆಟ್. ವೆನ್ IPsec is implemented, ಏನಾದ್ರೂ ನಾವು IP ಸೆಕ್ಯೂರಿಟಿನ ಇಂಪ್ಲಿಮೆಂಟ್ ಮಾಡ್ತಿದೀವಿ ಅಂತ ಅಂದ್ರೆ ಎರಡು ತರ ಪ್ಯಾಕೆಟ್ಸ್ ನಾನು ಪ್ರಾಸೆಸ್ ಮಾಡಬಹುದು. ಒಂದು ಔಟ್ ಬೌಂಡ್ ಅಂತ ಹೇಳ್ತೀನಿ, ಇನ್ನೊಂದು ಇನ್ಬೌಂಡ್ ಪ್ಯಾಕೆಟ್ ಪ್ರಾಸೆಸ್ ಅಂತ ಹೇಳ್ತೀನಿ. ಕಮಿಂಗ್ ಟು ದಿಸ್ ಔಟ್ ಬೌಂಡ್ ಅಲ್ಲಿ ಯಾವ ತರ ಆಗತ್ತೆ ಅಂದ್ರೆ ಬಿಫೋರ್ ಟ್ರಾನ್ಸ್ಮಿಟಿಂಗ್ ದಿ ಪ್ಯಾಕೆಟ್, ಟ್ರಾನ್ಸ್ಮಿಟ್ ಮಾಡೋಕ್ಕಿಂತ ಮುಂಚೆನೆ ನಾನು ಪ್ಯಾಕೆಟ್ಸ್ ನ ಪ್ರಾಸೆಸ್ ಮಾಡ್ತೀನಿ. ಬಟ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಇನ್ಬೌಂಡ್ ಪ್ಯಾಕೆಟ್ಸ್ ಏನಾದ್ರೂ ಆಗಿದ್ರೆ ದೆನ್ ದಟ್ ವಿಲ್ ಬಿ ಡನ್ ಆಫ್ಟರ್ ದಿ ರಿಸೆಪ್ಷನ್ ಆದ್ಮೇಲೆ ಬಿಫೋರ್ ಆ ಪ್ಯಾಕೆಟ್ಸ್ ನಾನು ಹೈಯರ್ ಲೆವೆಲ್ ಕಳ್ಸೋಕ್ಕಿಂತ ಮುಂಚೆ IP ಸೆಕ್ಯೂರಿಟೀಸ್ ಪ್ಯಾಕೆಟ್ಸ್ ನಾನು ಏನ್ ಮಾಡ್ತೀನಿ ಪ್ರಾಸೆಸ್ ಮಾಡ್ತೀನಿ. ಸೊ ದೀಸ್ ಆರ್ ದಿ ಟೂ ಥಿಂಗ್ಸ್, ಒಂದು ಔಟ್ ಬೌಂಡ್, ಇನ್ನೊಂದು ಇನ್ಬೌಂಡ್. ಔಟ್ ಬೌಂಡ್ ಅಂತ ಅಂದ್ರೆ ಆ ಪ್ಯಾಕೆಟ್ ಸೆಂಡ್ ಆಗಕ್ಕಿಂತ ಮುಂಚೆನೆ ಅಂದ್ರೆ ಟ್ರಾನ್ಸ್ಮಿಟ್ ಆಗಕ್ಕಿಂತ ಮುಂಚೆನೆ ನಾವ್ ಏನ್ ಮಾಡ್ತೀವಿ ಪ್ಯಾಕೆಟ್ ನ ಪ್ರಾಸೆಸ್ ಮಾಡ್ತೀವಿ. ಬಟ್ ಇನ್ಬೌಂಡ್ ಏನ್ ಮಾಡ್ತೀವಿ ಆಫ್ಟರ್ ದಿ ರಿಸೆಪ್ಷನ್ ಬಟ್ ಬಿಫೋರ್ passing the packet to the higher level. ಅಂದ್ರೆ ನೆಕ್ಸ್ಟ್ ಯಾವುದೇ ಹೈಯರ್ ಲೆವೆಲ್, ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಮಿಷನ್ ಲೇಯರ್, ನೆಟ್ವರ್ಕ್ ಲೇಯರ್ ಇಂದ ಟ್ರಾನ್ಸ್ಮಿಷನ್ ಲೇಯರ್ಗೆ ನಾನು ಪ್ಯಾಕೆಟ್ಸ್ ನ ಮೂವ್ ಮಾಡೋ ಮುಂಚೆ ಪ್ಯಾಕೆಟ್ಸ್ ಪ್ರಾಸೆಸ್ ಆಗಿರುತ್ತೆ. ಸೊ ಈ ಎರಡು ಸಿಚುಯೇಷನ್ ಅಲ್ಲಿ ಹಿಂಗಾಗತ್ತೆ. ಫಸ್ಟ್ ಲೆಟ್ ಅಸ್ ಸಿ ವಾಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ದಿ ಔಟ್ ಬೌಂಡ್. ಔಟ್ ಬೌಂಡ್ ಅಲ್ಲಿ ಏನಾಗತ್ತೆ ಅಂದ್ರೆ 5 ಸ್ಟೆಪ್ಸ್ ಅಲ್ಲಿ ನಾವು ಇದನ್ನ ಸಮರೈಸ್ ಮಾಡಬಹುದು. ಯಾವ ತರ ಆಗತ್ತೆ, ಫಸ್ಟ್ ಪ್ಯಾಕೆಟ್ ಜನರೇಟ್ ಆಗುತ್ತೆ ಅಂದ್ರೆ ಹೈಯರ್ ಲೆವೆಲ್ಸ್ ಇಂದ ಪ್ಯಾಕೆಟ್ ಬಂದಿರೋ ಪ್ಯಾಕೆಟ್ ಏನ್ ಮಾಡುತ್ತೆ, ಇಟ್ ವಿಲ್ ಬಿ ಸರ್ಚಿಂಗ್ ಫಾರ್ ಯುವರ್ SPD ನ ಸರ್ಚ್ ಮಾಡುತ್ತೆ. ಸೇಮ್ ಮ್ಯಾಚ್ ಇರೋಂತ SPD ಸಿಕ್ಕಿದ್ರೆ ಇಫ್ ದಿ ಮ್ಯಾಚ್ ಇಸ್ ಫೌಂಡ್, ಫಾರ್ ಎಕ್ಸಾಂಪಲ್ ನಾವೀಗ ಕಂಡೀಷನ್ ಟ್ರೂ ಅಥವಾ ಫಾಲ್ಸ್ ಅಂತ ಹೆಂಗೆ ಹೇಳ್ತೀವಿ ಅದೇ ತರ ಇಲ್ಲಿ ನನ್ಗೆ ಬೇಕಾಗಿರೋಂತ SPD ಸಿಕ್ಕಿದ್ರೆ if I match with the required SPD, ಅವಾಗ ಏನಾಗುತ್ತೆ, I'll determine the policies. ಯಾವ ತರ ಪಾಲಿಸೀಸ್ ಇದೆ, ಒಂದು ಡೈರೆಕ್ಟ್ ಬೈಪಾಸ್, ಅದಕ್ಕೆ ಯಾವುದೇ ತರ ಪ್ರೊಟೆಕ್ಷನ್ ಇರಲ್ಲ, ಡೈರೆಕ್ಟ್ ಆಗಿ ಬೈಪಾಸ್ ಆಗುತ್ತೆ. ಇಫ್ ಮ್ಯಾಚ್ ಇಸ್ ಫೌಂಡ್ ಎರಡು ಸಿಚುಯೇಷನ್ ಬರುತ್ತೆ, ಒಂದು ಬೈಪಾಸ್ ಸಿಚುಯೇಷನ್, ಇನ್ನೊಂದು ಪ್ರೊಟೆಕ್ಟ್ ಸಿಚುಯೇಷನ್. ಬೈಪಾಸ್ ಅಂತ ಅಂದ್ರೆ ಏನು, ಬಿಫೋರ್ ಎನ್ಕೌಂಟರಿಂಗ್ ಎನಿಥಿಂಗ್ ಅಂದ್ರೆ ಯಾವುದೇ ತರ ಸೆಕ್ಯೂರಿಟಿನ ಕೊಡದೆ ಡೈರೆಕ್ಟ್ ಆಗಿ ಪ್ಯಾಕೆಟ್ಸ್ ನ ಏನ್ ಮಾಡ್ತೀನಿ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೇಯರ್ಗೆ ಪ್ಯಾಕೆಟ್ಸ್ ನ ಸೆಂಡ್ ಮಾಡ್ತೀನಿ. ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಬೈಪಾಸ್. ಪ್ರೊಟೆಕ್ಟ್ ಅಂತ ಏನಾದ್ರೂ ಇದ್ರೆ ಇಲ್ಲಿ ಎರಡು ಹೆಡರ್ ಫೈಲ್ಸ್ ಎರಡು ಮೆಥಡ್ ಅಲ್ಲಿ ಮಾಡ್ಬೋದು. ಒಂದು AH ಅಥವಾ ESP, ಇನ್ನೊಂದು IKE ಅಂತ ಅಂದ್ರೆ ಇವಾಗ ಇದು ಪ್ರೊಟೆಕ್ಷನ್ ಇದೆ ಅಂತ ಅಂದ್ರೆ ವಿ ಹ್ಯಾವ್ ಟು ಸರ್ಚ್ ಫಾರ್ ಯುವರ್ SAD. ಇಫ್ ಇಟ್ ಇಸ್ SAD ಇಸ್ ವಿತ್ ರೆಸ್ಪೆಕ್ಟ್ ಟು ಪ್ರೊಟೆಕ್ಷನ್ ಇದ್ದು ಅದು ಏನಾದ್ರೂ ವಿತ್ ರೆಸ್ಪೆಕ್ಟ್ ಟು AH ಮತ್ತೆ ESP ಆಗಿದ್ರೆ ಅದನ್ನ ಪ್ರಾಸೆಸ್ ಮಾಡ್ತೀವಿ. ಪ್ರಾಸೆಸ್ ಮಾಡಿ ಮತ್ತೆ ಅದನ್ನ ಫಾರ್ವರ್ಡ್ ಮಾಡ್ತೀವಿ ನೆಕ್ಸ್ಟ್ ಲೇಯರ್ಗೆ. ಅದೇ ತರ ಮ್ಯಾಚ್ ಏನಾದ್ರೂ ಆಗಿಲ್ಲ, ಇಫ್ ವಿ ಹ್ಯಾವ್ ನಾಟ್ ಫೌಂಡ್ ಎನಿ ಮ್ಯಾಚ್ ಅಂತ ಅಂದ್ರೆ ವಿ ವಿಲ್ ಗೋ ವಿತ್ ದಿ ಕೀ ಎಕ್ಸ್ಚೇಂಜ್ ಮಾಡ್ಕೊಂಡು ವಿ ವಿಲ್ ಫೈಂಡ್ ಔಟ್ ದಿ ಮ್ಯಾಚ್ ಸಿಕ್ಕಿದ್ಮೇಲೆ ಮತ್ತೆ ಪ್ಯಾಕೆಟ್ಸ್ ನ ಪ್ರಾಸೆಸ್ ಮಾಡ್ತೀವಿ. ಪ್ರಾಸೆಸ್ ಮಾಡುವಾಗ ವಿ ಹ್ಯಾವ್ ಟು ಟೇಕ್ ಕೇರ್ ವೆದರ್ ಇಟ್ ಇಸ್ ಆಫ್ AH ಆರ್ ಇಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ESP. ಅದೇ ನನ್ಗೆ SPD ನ ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ, ಐ ವಿಲ್ ಡಿಸ್ಕಾರ್ಡ್ ದಿ ಪ್ಯಾಕೆಟ್. ನಂಗೆ SPD ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಪ್ಯಾಕೆಟ್ ನ ಡಿಸ್ಕಾರ್ಡ್ ಮಾಡ್ತೀನಿ. ಅಂಡ್ ಪಾಲಿಸಿನೂ ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ ದೆನ್ ದೋಸ್ ಪ್ಯಾಕೆಟ್ಸ್ ವಿಲ್ ಬಿ ಡಿಸ್ಕಾರ್ಡೆಡ್. ಯಾವ್ಯಾವ ಪ್ಯಾಕೆಟ್ಸ್ ಡಿಸ್ಕಾರ್ಡ್ ಆಗತ್ತೆ ಅಂದ್ರೆ ಪಾಲಿಸಿ ಮ್ಯಾಚ್ ಆಗಿಲ್ಲ ಅಂತ ಮ್ಯಾಚ್ ಆಗದೆ ಇರೋಂತ ಪ್ಯಾಕೆಟ್ಸ್ ಜೊತೆಗೆ SPD ಮ್ಯಾಚ್ ಆಗದೆ ಇರೋಂತ ಪ್ಯಾಕೆಟ್ಸ್ ವಿಲ್ ಬಿ ಡಿಸ್ಕಾರ್ಡೆಡ್. ಅದೇ ಮ್ಯಾಚ್ ಫೌಂಡ್ ಆದ್ರೆ we will have two things, ಒಂದು ಬೈಪಾಸ್, ಇನ್ನೊಂದು ಪ್ರೊಟೆಕ್ಟ್. ಸೊ ಈ ಸ್ಟೆಪ್ಸ್ ನ ನಾವು ಸಮರೈಸ್ ಮಾಡಿ ಬರೆದ್ರೆ 5 ಸ್ಟೆಪ್ಸ್. ಫಸ್ಟ್ ಏನಾಗುತ್ತೆ, ಆಸ್ ಐ ಟೋಲ್ಡ್ SPD ಮ್ಯಾಚ್ ಮಾಡ್ತೀವಿ. ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ ಏನು, ಡೈರೆಕ್ಟ್ ಆಗಿ ಡಿಸ್ಕಾರ್ಡ್ ಮಾಡಿ ಒಂದು ಮೆಸೇಜ್ ನ ಪ್ರಿಂಟ್ ಮಾಡ್ತೀವಿ. ಅದೇ ತರ ಮ್ಯಾಚ್ ಫೌಂಡ್ ಆದ್ರೆ ಎರಡು ಮೆಥಡ್ ಅಂತ ಹೇಳಿದ್ರೆ, ಒಂದು ಬೈಪಾಸ್, ಇನ್ನೊಂದು ಪ್ರೊಟೆಕ್ಟ್. ಅದ್ ಎರಡೂ ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ, ಪಾಲಿಸಿ ಮ್ಯಾಚ್ ಆಗಿಲ್ಲ ಅಂದ್ರೂ ಡಿಸ್ಕಾರ್ಡ್ ಮಾಡ್ತೀನಿ. ಬೈಪಾಸ್ ಆದ್ರೆ ಏನು, ಯಾವುದೇ ತರ IP ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ನ ಯೂಸ್ ಮಾಡಿಲ್ಲ, ಡೈರೆಕ್ಟ್ ಆಗಿ ನೆಕ್ಸ್ಟ್ ಲೆವೆಲ್ ಲೇಯರ್ಗೆ ಪ್ಯಾಕೆಟ್ ನ ಸೆಂಡ್ ಮಾಡಿ ಅಂತ ಹೇಳ್ತೀನಿ. ಅದೇ ತರ ಪ್ರೊಟೆಕ್ಟ್ ಅಂತ ಏನಾದ್ರೂ ಇದ್ರೆ ದೆನ್ ವಿ ಹ್ಯಾವ್ ಟು ಸರ್ಚ್ ಫಾರ್ ದಿ SED, ದಟ್ ಇಸ್ ಸೆಕ್ಯೂರಿಟಿ ಅಸೋಸಿಯೇಷನ್ ಡೇಟಾಬೇಸ್.
ಯಾವುದೇ ತರ ಎಂಟ್ರಿ ಸಿಕ್ಕಿಲ್ಲ ಅಂದ್ರೆ ಐ ವಿಲ್ ಗೋ ವಿತ್ IKE in order to exchange the keys exchange ಮಾಡಿಕೊಂಡು then I'll find an entry. ಅದಾದ್ಮೇಲೆ ಏನಾಗುತ್ತೆ SAD determines the or it will process the packet. ಆ ಪ್ರಾಸೆಸ್ ಮಾಡುವಾಗ ಎನ್ಕ್ರಿಪ್ಷನ್, ಅಥೆಂಟಿಕೇಶನ್, ಕಾನ್ಫಿಡೆನ್ಶಿಯಾಲಿಟಿ ಇದನ್ನೆಲ್ಲ ನೋಡ್ಕೊಂಡು it will process that particular packet and then it will forward the packet for the transmission purpose. So these are the 5 steps that comes under your outbound packets. ಅಂದ್ರೆ outbound packets ನ process ಮಾಡುವಾಗ we have to keep these 5 steps in mind. Next we have the inbound packets. Inbound packets ಅಂದ್ರೆ ಏನು, ಲೋವರ್ ಲೆವೆಲ್ ಇಂದ ಹೈಯರ್ ಲೆವೆಲ್ ಗೆ ಹೋಗುವಾಗ ಯಾವ ತರ ಪ್ರಾಸೆಸ್ ಮಾಡ್ತೀವಿ. ಇದನ್ನ ಜಸ್ಟ್ ನಾವು 3 ಸ್ಟೆಪ್ಸ್ ಅಲ್ಲಿ ಸಮರೈಸ್ ಮಾಡಬಹುದು. ಯಾವ ತರ ಮಾಡ್ತೀವಿ ಅಂತ ಅಂದ್ರೆ ಫಸ್ಟ್ ಪ್ಯಾಕೆಟ್ ಅರೈವ್ ಆಗುತ್ತೆ. ಪ್ಯಾಕೆಟ್ ಏನಾದ್ರೂ IP ಸೆಕ್ಯೂರಿಟಿ ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಏನಾದ್ರು ಬೈಪಾಸ್ ಮಾಡ್ತೀವಿ. ಬೈಪಾಸ್ ಮಾಡುವಾಗ ಡೈರೆಕ್ಟ್ ವಿ ವಿಲ್ ಮೇಕ್ ಯೂಸ್ ಆಫ್ ದಿ SPD. SAD ಬೇಕಾಗಿಲ್ಲ ಬಿಕಾಸ್ ಅಲ್ಲಿ ಯಾವುದೇ ತರ ಸೆಕ್ಯೂರಿಟಿ ಪಾಲಿಸೀಸ್ ನ ಯೂಸ್ ಮಾಡಿಲ್ಲ. ಹೆನ್ಸ್ ವಿ ವಿಲ್ ಡೈರೆಕ್ಟ್ಲಿ ಮೇಕ್ ಯೂಸ್ ಆಫ್ ದಿಸ್ SPD and we will deliver that packet into the higher level. ಬೈಪಾಸ್ ಮಾಡುವಾಗ್ಲೂ ನನ್ಗೆ ಏನಾದ್ರೂ SPD ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಂತ ಅಂದ್ರೆ then those packets will be discarded. If there is a IP security things added, IP security ಅಂದ್ರೆ ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ತಿದ್ದೀನಿ ಅಂತ ಅಂದ್ರೆ then I'll search for SAD. SAD ಗೆ ಸರ್ಚ್ ಮಾಡ್ತೀನಿ, ಮ್ಯಾಚ್ ಸಿಕ್ಕಿದ್ರೆ ಅದನ್ನ ಪ್ರಾಸೆಸ್ ಮಾಡ್ತೀನಿ. ಐದರ್ ಅಥೆಂಟಿಕೇಶನ್ ಹೆಡರ್ ಇದ್ರೆ ಅಥೆಂಟಿಕೇಶನ್ ಮೆಥಡ್ ನ ಯೂಸ್ ಮಾಡಿ ಐ ಪ್ರಾಸೆಸ್ ಇಟ್, ಅಥವಾ ESP ಎನ್ಕ್ಯಾಪ್ಸುಲೇಟಿಂಗ್ ಸೆಕ್ಯೂರಿಟಿ ಪೇಲೋಡ್ ಇದ್ರೆ ಆ ಮೆಥಡ್ ನ ಯೂಸ್ ಮಾಡಿ ಐ ವಿಲ್ process. Then after processing the packets will be moved to higher level layer. ಅದೇ ನನಗೆ ಮ್ಯಾಚ್ ಸಿಕ್ಕಿಲ್ಲ ಅಂತ ಅಂದ್ರೆ then those packets will be discarded. This is with respect to inbound packets. So here we have summarized. First ಏನಾಗುತ್ತೆ unsecured packets. Unsecured packets ಅಂತ ಅಂದ್ರೆ where we are not providing security. ಅದನ್ನ ಎಕ್ಸಾಮೈನ್ ಮಾಡ್ತೀನಿ, ಅದು IPv4 ಅಥವಾ IPv6 ಅಂತ. ಏನಾದ್ರೂ SPD ಮ್ಯಾಚ್ ಆಗಿದೆ ಅಂತ ಅಂದ್ರೆ ಫಸ್ಟ್ ನಾವು ಹೋಗೋದೆ ಬೈಪಾಸ್ಗೆ, ಅಂದ್ರೆ ವೇರ್ ವಿ ಡಸಂಟ್ ಹ್ಯಾವ್ ಎನಿ IP ಸೆಕ್ಯೂರಿಟಿ ಥಿಂಗ್ಸ್. ಅದ್ರಲ್ಲಿ ಬೈಪಾಸ್ ಮ್ಯಾಚ್ ಆಗಿದೆ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಹೈಯರ್ ಲೆವೆಲ್ಗೆ ಪಾಸ್ ಮಾಡ್ತೀನಿ. ಆಗಿಲ್ಲ ಅಂತ ಅಂದ್ರೆ ಏನ್ ಮಾಡ್ತೀನಿ, ಡಿಸ್ಕಾರ್ಡ್ ಮಾಡ್ತೀನಿ. ಅದೇ ತರ ಇಲ್ಲಿ ಏನಾದ್ರೂ IPsec ಯೂಸ್ ಮಾಡಿದೀವಿ ಅಂತ ಅಂದ್ರೆ ಫಾರ್ ಸೆಕ್ಯೂರ್ಡ್ ಪ್ಯಾಕೆಟ್ಸ್ ವಿ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಸೆಕ್ಯೂರಿಟಿ ಅಸೋಸಿಯೇಷನ್ ಡೇಟಾಬೇಸ್. ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಪ್ಯಾಕೆಟ್ಸ್ ಡಿಸ್ಕಾರ್ಡ್ ಆಗುತ್ತೆ. ಇಫ್ ಮ್ಯಾಚ್ ಇಸ್ ಫೌಂಡ್ ದೆನ್ ವಿ ವಿಲ್ ಐದರ್ ಅಪ್ಲೈ ESP or AH processing methods in order to process the data and we will pass those data into higher levels such as TCP, that is transport layer. Next we have the ESP, that is encapsulating security payload. By making use of ESP na use ಮಾಡ್ಕೊಂಡು we can provide confidentiality provide ಮಾಡಬಹುದು, authentication provide ಮಾಡಬಹುದು, ಅಥವಾ ಎರಡು ಸರ್ವಿಸಸ್ ನು provide ಮಾಡಬಹುದು. So I can provide ಸಪರೇಟ್ ಆಗಿ ಕಾನ್ಫಿಡೆನ್ಶಿಯಾಲಿಟಿ ನ ಸಪರೇಟ್ ಆಗಿ ಪ್ರೊವೈಡ್ ಮಾಡಬಹುದು, ಅಥವಾ ಅಥೆಂಟಿಕೇಶನ್ ನ ಸಪರೇಟ್ ಆಗಿ ಪ್ರೊವೈಡ್ ಮಾಡಬಹುದು, or can be provided both. It can provide both confidentiality as well as authentication. ಈ ಎರಡನ್ನೂ ಯಾವ ಬೇಸಿಸ್ ಮೇಲೆ ಕೊಡುತ್ತೆ ಅಂದ್ರೆ ಬೇಸ್ಡ್ ಆನ್ ದಿ ಯೂಸರ್ ಆಪ್ಷನ್. ಅಂದ್ರೆ ಯೂಸರ್ಗೆ ಯಾವ ತರ ಆಪ್ಷನ್ಸ್ ಬೇಕು ಮತ್ತೆ ಅವ್ರು ಯಾವ ತರ ಕನ್ವೀನಿಯಂಟ್ ಆಗಿದ್ರೆ ಆ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ತೀವಿ. Next we have the ESP format. Coming to this ESP format, we have 6 fields. The first one is security index parameter. ಇದು ನಾವು ಯಾವ security association ನ ಯೂಸ್ ಮಾಡ್ತಿದೀವಿ ಅಂತ ಹೇಳಕ್ಕೆ we will make use of the security parameter index. ಇಂಡೆಕ್ಸ್ ನಂಬರ್ ಅಂತ ಅಂದ್ರೆ ನಾವು ಯಾವಾಗ ಹೊಸ ಸೆಕ್ಯೂರಿಟಿ ಅಸೋಸಿಯೇಷನ್ ಅಂದ್ರೆ ಲಿಂಕ್ ನ ಕ್ರಿಯೇಟ್ ಮಾಡ್ತೀವಿ ಸೆಂಡರ್ ಮತ್ತೆ ರಿಸೀವರ್ ಮಧ್ಯ, ಅವಾಗ ಒಂದೊಂದು ಇಂಡೆಕ್ಸ್ ನಂಬರ್ ನ ಕೊಡ್ತಾ ಬರ್ತೀವಿ. ಆ ಇಂಡೆಕ್ಸ್ ನ ಇಲ್ಲಿ ಸ್ಪೆಸಿಫೈ ಮಾಡುತ್ತೆ, ಅಂದ್ರೆ ಈ ESP ಆ ಪರ್ಟಿಕ್ಯುಲರ್ SA ಗೆ ಲಿಂಕ್ ಆಗಿದೆ ಅಂತ ಹೇಳಕ್ಕೆ. ನೆಕ್ಸ್ಟ್ ವಿ ಹ್ಯಾವ್ ದಿ ಸೀಕ್ವೆನ್ಸ್ ನಂಬರ್. ಸೀಕ್ವೆನ್ಸ್ ನಂಬರ್ ಅಂತ ಅಂದ್ರೆ ಹೊಸ ಏನಾದ್ರೂ ನಾವು ಆಂಟಿ ರಿಪ್ಲೈ ಫಂಕ್ಷನ್ಸ್ ನ ಯೂಸ್ ಮಾಡ್ತಿದ್ರೆ ಈ ಕೌಂಟರ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. And this is mainly used with respect to your authentication header. Payload data ಅಂದ್ರೆ ನಾವು ಏನ್ ಡೇಟಾನ ಸೆಂಡ್ ಮಾಡಬೇಕು that will be
initialized or that will be inserted in this place payload data and ಇದ್ರದ್ದು ಲೆಂತ್ ವೇರಿಯಬಲ್ ಅಂದ್ರೆ ನಾವು ಯಾವ ಲೆಂತ್ ಎಷ್ಟು ಬೈಟ್ಸ್ ಆಫ್ ಡೇಟಾ ಕಳಿಸ್ತೀವಿ ಅನ್ನೋದು ಯೂಸರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಟ್ ಇಸ್ ವೇರಿಯಬಲ್. ನೆಕ್ಸ್ಟ್ ಪ್ಯಾಡಿಂಗ್ ಅಂತ ಅಂದ್ರೆ ಏನಾದ್ರೂ ಆಲ್ಟರ್ ಮಾಡಬೇಕು ನಾವೇ ಇಲ್ಲಿ ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋ ಪರ್ಪಸ್ಗೆ ಪ್ಯಾಡಿಂಗ್ ನ ಯೂಸ್ ಮಾಡಬಹುದು. ಪ್ಯಾಡಿಂಗ್ ಅಂದ್ರೆ ಏನು ಝೀರೋಸ್ ಮತ್ತೆ ಒನ್ಸ್ ನ ಎಕ್ಸ್ಟ್ರಾ ಝೀರೋಸ್ ಅಂಡ್ ಒನ್ಸ್ ನ ಇರೋ ಡೇಟಾಗೆ ಅಪ್ಲೈ ಮಾಡ್ತೀವಿ ದಟ್ ಇಸ್ ಕಾಲ್ಡ್ ಆಸ್ ಪ್ಯಾಡಿಂಗ್. Pad length andre it is just of 8 bits with respect to your ESP. 8 bits of length andre zeros ones na add ಮಾಡಿ ನಾವು ಡೇಟಾ ನ ಆಲ್ಟರ್ ಮಾಡ್ತೀವಿ. ನೆಕ್ಸ್ಟ್ ಹೆಡರ್ ಏನಾದ್ರೂ ಇಲ್ಲಿಂದ ನೆಕ್ಸ್ಟ್ ಹೆಡರ್ ಗೆ ನಾನು ಲಿಂಕ್ ಕೊಡಬೇಕು ಅಂದ್ರೆ ಕನೆಕ್ಟಿವಿಟಿ ಇದೆ ಅಂತ ಅಂದ್ರೆ ಅಥವಾ ಇನ್ಫಾರ್ಮೇಶನ್ ನೆಕ್ಸ್ಟ್ ಹೆಡರ್ ಅಲ್ಲಿ ಸ್ಟೋರ್ ಆಗಿದೆ ಅಂತ ಅಂದ್ರೆ ದಟ್ ಹೆಡರ್ ಇನ್ಫಾರ್ಮೇಶನ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದಿಸ್ ಪಾರ್ಟ್. Next we have the integrity check value. Integrity check value ಅಂತ ಅಂದ್ರೆ ESP ಇದನ್ನ ಯಾವ ತರ ಕಂಪ್ಯೂಟ್ ಮಾಡ್ತೀವಿ ಅಂತ ಅಂದ್ರೆ ESP packet minus the authentication data field. ESP minus AH ಅಂತ ಹೇಳ್ಬೋದು. ESP minus AH. This is your integrity check value. This is with respect to your top level format of an ESP. Next, let us see what is the substructure of the payload data. Coming to the substructure, ನಾವು ಲಾಸ್ಟ್ ಅಲ್ಲಿ ಏನ್ ನೋಡಿದ್ವಿ ಪೇಲೋಡ್ ಅಂತ ಏನ್ ಕಂಪ್ಲೀಟ್ ಆಗಿ ನೋಡಿದ್ವಿ ಅದ್ರಲ್ಲಿ ಇವಾಗ 3 ಎಕ್ಸ್ಟ್ರಾ ನ ಆಡ್ ಮಾಡಿದ್ವಿ ದಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ಇನಿಷಿಯಲೈಸೇಷನ್ ವ್ಯಾಲ್ಯೂ. ಇನಿಷಿಯಲೈಸೇಷನ್ ವ್ಯಾಲ್ಯೂ ಅಂತ ಅಂದ್ರೆ ಒಂದ್ ನಾನ್ಸ್ ತರ ಆಸ್ ಐ ಹ್ಯಾವ್ ಟೋಲ್ಡ್ ಮೆನಿ ಟೈಮ್ಸ್ ಅಬೌಟ್ ದಿ ನಾನ್ಸ್ ಒಂದ್ ಫ್ರೆಶ್ ಮೆಸೇಜ್ ಅಂತ ಏನ್ ಹೇಳಕ್ಕೆ ನಾವು ಯೂಸ್ ಮಾಡ್ತೀವಿ that could be initialized with this initialization value and we have this TFC padding that is traffic flow confidentiality. Traffic flow confidentiality na ನಾವು ಯಾವಾಗ ಆಡ್ ಮಾಡ್ತೀವಿ ಅಂತ ಅಂದ್ರೆ when we are using tunnel mode ಏನಾದ್ರೂ ಯೂಸ್ ಮಾಡ್ತಿದೀನಿ with respect to IP security ಅಂತ ಅಂದ್ರೆ then we will make use of this TFC padding. TFC stands for traffic flow confidentiality. So these are the two things that will be added in your payload thing. ಅಲ್ಲಿ ಕಂಪ್ಲೀಟ್ ಪೇಲೋಡ್ ಏನಿತ್ತು ಅದನ್ನ ನಾವು ಇಲ್ಲಿ ಏನ್ ಮಾಡಿದೀವಿ 3 ಸಬ್ ಫೀಲ್ಡ್ಸ್ ಆಗಿ ಡಿವೈಡ್ ಮಾಡಿದೀವಿ. ಫಸ್ಟ್ ಒನ್ ಬಂದು ಇನಿಷಿಯಲೈಸೇಷನ್ ವ್ಯಾಲ್ಯೂ, ಸೆಕೆಂಡ್ ಒನ್ ಇಸ್ ಪೇಲೋಡ್, ದಿ ಥರ್ಡ್ ಒನ್ ಇಸ್ TFC padding. As I have already told, first one is your security parameter index. ಇದು security association na identify ಮಾಡುತ್ತೆ. Next it is of sequence number, counter increase ಆಗುತ್ತೆ. For example anti replay functions ಏನಾದ್ರೂ ಯೂಸ್ ಮಾಡ್ತಿದ್ರೆ and next we have payload ಅಂದ್ರೆ ಡೇಟಾ ಇರುತ್ತೆ ಅಂತ ಹೇಳಿದೆ. padding zeros ones na add ಮಾಡಿ provide where we will be providing confidentiality. pad length 8 bits ಅಂದ್ರೆ just ಇಷ್ಟ ಲೆಂತ್ ಮಾತ್ರ ನಾವು add ಮಾಡಕ್ ಆಗತ್ತೆ ಅಂತ ಹೇಳ್ತೀವಿ. next header, if you want to access any next header then that header information should be here ಅಂದ್ರೆ extension header ಅಂತ ಹೇಳ್ತೀವಿ. integrity check value ಅಂದ್ರೆ ನಾನು already ESP packet minus AH ಅಂತ ಹೇಳಿದೆ. ESP minus AH. Next we have the padding. As I have told, in order to provide security or confidentiality, we will make use of this padding method. Padding ಅಲ್ಲಿ ಯಾವ ತರ ಮಾಡಬಹುದು, ಯಾವ ಪರ್ಪಸಸ್ ಇರುತ್ತೆ ಅಂದ್ರೆ if an encryption algorithm ಏನಾದ್ರೂ plain text ಅನ್ನ ನಾನು ಎನ್ಕ್ರಿಪ್ಟ್ ಮಾಡಬೇಕು ಅಥವಾ ಎಕ್ಸ್ಟ್ರಾ ಪೇಲೋಡ್ ಲೆಂತ್ ಜಾಸ್ತಿ ಆಗಬೇಕು ಅಂತ ಅಂದ್ರೆ we will make use of this padding. ಅಂದ್ರೆ ಇವಾಗ ಜಸ್ಟ್ ನಾನು 8 ಬಿಟ್ಸ್ ಆಫ್ ಡೇಟಾನ ಕಳಿಸ್ತಾ ಇರ್ತೀನಿ ಬಟ್ ಅಲ್ಲಿ ರಿಕ್ವೈರ್ಡ್ ಏನಿರುತ್ತೆ 16 ಆರ್ 12 ಬೈಟ್ಸ್ ಡೇಟಾ ಇರುತ್ತೆ ಅಂತ ಅಂದ್ರೆ ಆ 4 ಬಿಟ್ಸ್ ಏನಿರುತ್ತೆ ಅಥವಾ 4 ಬೈಟ್ಸ್ ಏನಿರುತ್ತೆ ಅದನ್ನ ಪ್ಯಾಡಿಂಗ್ ಮೂಲಕ ನಾನು ಆಡ್ ಮಾಡಿ ಐ ಮೇಕ್ ದಿಸ್ 8 ಬಿಟ್ಸ್ ಆರ್ 8 ಬೈಟ್ಸ್ ಆಫ್ ಡೇಟಾ ಈಕ್ವಲೆಂಟ್ ಟು 12 ಬೈಟ್ಸ್ ಆರ್ 12 ಬಿಟ್ಸ್ ಆಫ್ ಡೇಟಾ. ನೆಕ್ಸ್ಟ್ ESP ಫಾರ್ಮ್ಯಾಟ್ ಅಲ್ಲಿ ಆಲ್ರೆಡಿ ಅಲ್ಲೇ ಪ್ಯಾಡ್ ಲೆಂತ್ ಮತ್ತೆ ನೆಕ್ಸ್ಟ್ ಹೆಡರ್ ಅಂತ ಇರೋದ್ರಿಂದ ನಾವು ಅದನ್ನ ಈಕ್ವಲೆಂಟ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀವಿ we will go with this padding. Next padding ಏನ್ ಪ್ರೊವೈಡ್ ಮಾಡುತ್ತೆ why we have to go with this padding ಅಂತ ಅಂದ್ರೆ in order to have the confidentiality which means in order to provide security we will go with this padding. Next we have anti-replay service. This you have already studied in your computer networks. ಇದರಲ್ಲಿ ಏನು ಅಂದ್ರೆ
we will create a window ಅಂದ್ರೆ ಒಂದು ವಿಂಡೋನ ಕ್ರಿಯೇಟ್ ಮಾಡ್ತೀವಿ ದಟ್ ವಿಲ್ ಬಿ ದಿಸ್ ಫಿಕ್ಸ್ಡ್ ಸೈಜ್ಡ್ ಅಂದ್ರೆ W ಅಂತ ಹೇಳ್ತೀವಿ ಫಿಕ್ಸ್ಡ್ ಸೈಜ್ಡ್ ಒಂದು ವಿಂಡೋನ ಕ್ರಿಯೇಟ್ ಮಾಡ್ತೀವಿ ಈ ವಿಂಡೋನಲ್ಲಿ ಬರುವಂತ ಪ್ಯಾಕೆಟ್ಸ್ ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ n-w+1 ಇಂದ n ತನಕ ಬರುವಂತ ಪ್ಯಾಕೆಟ್ಸ್ ನ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅದಕ್ಕಿಂತ ಆಚೆ ಬಂದ್ರೆ ಅದನ್ನ ನಾವೇನ್ ಮಾಡ್ತೀವಿ ಡಿಸ್ಕಾರ್ಡ್ ಮಾಡ್ತೀವಿ ವ್ಯಾಲಿಡ್ ಪ್ಯಾಕೆಟ್ಸ್ ನೆಲ್ಲ ಮಾರ್ಕ್ ಮಾಡ್ತೀವಿ ಅಂಡ್ ವಿ ವಿಲ್ ನಾಟ್ ಮಾರ್ಕ್ ದಿ ಇನ್ವ್ಯಾಲಿಡ್ ಪ್ಯಾಕೆಟ್ಸ್ ಅಂದ್ರೆ ಆ ಪ್ಯಾಕೆಟ್ಸ್ ನಾನು ಅಕ್ಸೆಪ್ಟ್ ಮಾಡಿಲ್ಲ ಬಿಕಾಸ್ ಆ ಪ್ಯಾಕೆಟ್ ಈ ವಿಂಡೋ ಸೈಜ್ ಗಿಂತ ಆಚೆ ಇದೆ ಅಂತ ಹೇಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ವಿ ವಿಲ್ ಮೇಕ್ ಯೂಸ್ ಆಫ್ ದೀಸ್ ಥಿಂಗ್ಸ್ ಇದನ್ನ ಯಾವ ತರ ನಾವು ಹೇಳ್ತೀವಿ ಈ ಪ್ಯಾಕೆಟ್ಸ್ ಏನ್ ಬರ್ತಿದೆ ಅದನ್ನ ವ್ಯಾಲಿಡ್ ಅಥವಾ ಅಕ್ಸೆಪ್ಟ್ ಮಾಡಕ್ಕೆ ಯಾವ ತರ ಹೇಳ್ತೀವಿ ಅಂದ್ರೆ ವಿ ಹ್ಯಾವ್ 3 ಮೆಥಡ್ಸ್ ಫಸ್ಟ್ ಒನ್ ರಿಸೀವ್ಡ್ ಪ್ಯಾಕೆಟ್ಸ್ ಏನಾದ್ರೂ ಈ ವಿಂಡೋ ಸೈಜ್ ಅಲ್ಲೇ ಬಂದ್ರೆ ಈ ವಿಂಡೋ ಸೈಜ್ ಅಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ ಮ್ಯಾಕ್ ನ ಚೆಕ್ ಮಾಡ್ತೀವಿ ಮ್ಯಾಕ್ ಚೆಕ್ ಮಾಡಿದಾಗ ಅಥೆಂಟಿಕೇಟೆಡ್ ಆಗಿದ್ರೆ ಆ ಪ್ಯಾಕೆಟ್ ನ ನಾವು ಈ ತರ ಮಾರ್ಕ್ ಮಾಡ್ತೀವಿ ಅಂದ್ರೆ ವಿ ವಿಲ್ ಟೆಲ್ ದಟ್ ಇಟ್ ಈಸ್ ಅ ವ್ಯಾಲಿಡ್ ಪ್ಯಾಕೆಟ್ ಇಫ್ ದ ಪ್ಯಾಕೆಟ್ ರಿಸೀವ್ಡ್ ಪ್ಯಾಕೆಟ್ ಏನಾದ್ರೂ ವಿಂಡೋಗ್ ಬಂದಿದ್ದು ಮ್ಯಾಕ್ ನ ಚೆಕ್ ಮಾಡ್ತೀವಿ ಬಟ್ ಆ ಸೀಕ್ವೆನ್ಸ್ ನಂಬರ್ ಏನಾದ್ರೂ ಸ್ವಲ್ಪ ಎಡ್ಜ್ ಅಲ್ಲಿ ಇದ್ರು ನಾವ್ ಅದನ್ನ ಏನ್ ಮಾಡ್ತೀವಿ ಅಕ್ಸೆಪ್ಟ್ ಮಾಡಿ ಅದನ್ನು ಕೂಡ ಮಾರ್ಕ್ ಮಾಡ್ತೀವಿ ಇಫ್ ದ ಪ್ಯಾಕೆಟ್ ಇಸ್ ಟು ದಿ ಲೆಫ್ಟ್ ಆಫ್ ದಿ ವಿಂಡೋಗೆ ಏನಾದ್ರೂ ಬಂದು ಅದು ಅಥೆಂಟಿಕೇಟೆಡ್ ಫೇಲ್ ಆದ್ರೆ ಇಲ್ಲೆಲ್ಲೋ ಬಂದಿರುತ್ತೆ ಪ್ಯಾಕೆಟ್ ಬಟ್ ಅದನ್ನ ನಾನು ಅಥೆಂಟಿಕೇಶನ್ ಮಾಡಿದಾಗ ಅದು ಫೇಲ್ ಆಗ್ತಿದೆ ಅಂತ ಅಂದ್ರೆ ದೆನ್ ವಿ ವಿಲ್ ಡಿಸ್ಕಾರ್ಡ್ ದಟ್ ಪರ್ಟಿಕ್ಯುಲರ್ ಪ್ಯಾಕೆಟ್ ಫಸ್ಟ್ ರಿಸೀವ್ಡ್ ಪ್ಯಾಕೆಟ್ ಎಲ್ಲಿರುತ್ತೆ ವಿಂಡೋಗ್ ಬರುತ್ತೆ ವಿಂಡೋಗ್ ಬಂದಾಗ ಏನ್ ಹೇಳಿದೆ ಮ್ಯಾಕ್ ನ ಚೆಕ್ ಮಾಡ್ತೀವಿ ಮ್ಯಾಕ್ ಅಥೆಂಟಿಕೇಟೆಡ್ ಆಗಿದ್ರೆ ವಿ ವಿಲ್ ಮಾರ್ಕ್ ದಟ್ ವಿಂಡೋ ಆ ಪಾಯಿಂಟ್ ನ ನಾನು ಮಾರ್ಕ್ ಮಾಡ್ತೀನಿ ಇಫ್ ದ ರಿಸೀವ್ಡ್ ಪ್ಯಾಕೆಟ್ ಇಸ್ ಟು ದಿ ರೈಟ್ ಆಫ್ ದ ವಿಂಡೋ ಅಂತ ಇದ್ರು ಮ್ಯಾಕ್ ನ ಚೆಕ್ ಮಾಡ್ತೀನಿ ಏನಾದ್ರೂ ಮ್ಯಾಕ್ ಆಗಿದೆ ಅಂತ ಅಂದ್ರೆ ಇಫ್ ಇಟ್ ಇಸ್ ಮ್ಯಾಚಿಂಗ್ ವಿತ್ ದಿ ಸೀಕ್ವೆನ್ಸ್ ನಂಬರ್ ದೆನ್ ಅಗೇನ್ ದಟ್ ಸ್ಲಾಟ್ ವಿಲ್ ಬಿ ಮಾರ್ಕ್ ಅದ್ ಲೆಫ್ಟ್ ಸೈಡ್ ಬಂದಿದೆ ಇಫ್ ದ ರಿಸೀವ್ಡ್ ಪ್ಯಾಕೆಟ್ ಇಸ್ ಟುವರ್ಡ್ಸ್ ಯುವರ್ ಲೆಫ್ಟ್ ವಿಂಡೋ ಬಟ್ ಅಥೆಂಟಿಕೇಶನ್ ಫೇಲ್ಸ್ ಅಂತ ಅಂದ್ರೆ then that particular packet will be discarded. One within the window, right of the window and left of the window. More things we will be telling that anti-reply service.